ಕರ್ನಾಟಕ ರಾಜ್ಯ ಭೋವಿ ಮಹಾಸಭಾ ಬೆಂಗಳೂರು ವತಿಯಿಂದ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ವಿರುಪಾಪುರ ನಗರದ ಶ್ರೀ ಸಿದ್ದರಾಮೇಶ್ವರ ವೃತ್ತದಲ್ಲಿ ನಡೆದ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ 153ನೇ ಜಯಂತ್ಯೋತ್ಸವ ವಿಜೃಂಭಣೆಯಿಂದ ಜರುಗಿತು. ಶ್ರೀ ಸಿದ್ದರಾಮೇಶ್ವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡಲಾಯಿತು ಮತ್ತು ಸಾಯಿನಗರ ವೃತ್ತದಲ್ಲಿ ಕೂಡ ಜಯಂತಿಯನ್ನ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಭಾಗಿಯಾದ ಮಾನ್ಯ ತಾಲೂಕು ದಂಡಾಧಿಕಾರಿಗಳು, ತಹಶೀಲ್ದಾರರು ಮತ್ತು ನಗರಸಭೆ ಪೌರಾಯುಕ್ತರು, ನಗರಸಭಾ ಅಧ್ಯಕ್ಷರು ಮೌಲಾ ಸಾಬ್ ಅವರು ಪುಷ್ಪಾರ್ಚನೆ ಮಾಡಿದರು. ಸಮಾಜದ ಗುರು ಹಿರಿಯರು, ಶಿಕ್ಷಕರು, ಮಹಿಳೆಯರು, ಸುತ್ತಮುತ್ತಲಿನ ಗ್ರಾಮದ ಸಮಾಜದವರು, ಯುವ ಮಿತ್ರರು, ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಕೊಪ್ಪಳ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾದ ಹುಲ್ಲೇಶ್ ಬಂಡಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಜಯಂತಿಯಲ್ಲಿ ತಾಲೂಕು ಅಧ್ಯಕ್ಷರು ಗುನ್ನಾಳ್ ನಾಗೇಶ್, ರಾಷ್ಟ್ರೀಯ ಸಿದ್ದರಾಮೇಶ್ವರ ಭೋವಿ ಸಮಾಜದ ಜಿಲ್ಲಾಧ್ಯಕ್ಷರಾದ ರಾಘವೇಂದ್ರ ಮಲ್ಲಾಪುರ, ಚಳ್ಳಿಗೇರಿ ನಾಗರಾಜ್, ಯುವ ಮುಖಂಡರು, ಸಾಯಿನಗರದ ಮುಖಂಡರಾದ ಸೋಮಪ್ಪ ಭೋವಿ, ತಾಲೂಕು ಸಂಘಟನೆಯ ಕಾರ್ಯದರ್ಶಿ ಮತ್ತು ಹನುಮೇಶ್ ಭೋವಿ, ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಡಿ ರಮೇಶ್ ಭೋವಿ, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ, ಯುವ ಘಟಕ, ರಾಘವೇಂದ್ರ ಭೋವಿ, ತಾಲೂಕು ಪ್ರಧಾನ ಕಾರ್ಯದರ್ಶಿ, ಪರಶುರಾಮ್ ಒಡೆಯರ್, ವಕೀಲರು, ರಾಘವೇಂದ್ರ ಭೋವಿ ವಿರುಪಾಪುರ, ಗುರುಸ್ವಾಮಿ ಭೋವಿ, ಭೀಮ ಭೋವಿ. ಜಿಲ್ಲೆ ಗಂಗಾವತಿ ತಾಲೂಕಿನ ಸಂಗಾಪುರ ಪಂಚಾಯತಿಯಲ್ಲಿರುವಂತಹ ಸಾಯಿನಗರ ಗ್ರಾಮದಲ್ಲಿ ಇವತ್ತೇನು ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯನ್ನು ಹಮ್ಮಿಕೊಂಡಿದ್ದಾರೆ. ನಮ್ಮ ಭೋವಿ ಸಮಾಜದ ವತಿಯಿಂದ ಹಾಗೂ ಸರ್ವ ಸಮಾಜದವರು ಭಾಗವಹಿಸಿದ್ದಾರೆ. ಮತ್ತೆ ಈ ಸಮಾಜಕ್ಕೆ ಒಂದೇ ಸೀಮಿತವಾಗಿಲ್ಲ, ನಮ್ಮ ಸಿದ್ದರಾಮೇಶ್ವರು ಎಲ್ಲ ಸಮಾಜಕ್ಕೆ ಸೀಮಿತವಾಗಿ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ನಮ್ಮ ಭೋವಿ ಸಮಾಜ ಬರೇ ಕಲ್ಲು ಕುಟ್ಟ ಕೆಲಸ ಅಷ್ಟೇ ಅಲ್ಲ, ಎಲ್ಲ ಕೆಲಸನೂ ಮಾಡ್ಕೊಂತ ಬರ್ತಾ ಇದ್ದಾರೆ. ಬಟ್ ನಮ್ಮ ಶಿಕ್ಷಣ ಮತ್ತು ಶಿಕ್ಷಣಕ್ಕೆ ವಂಚಿತರಾಗಿದೆ, ಭಾಳ ವಂಚಿತರಾಗಿದ್ದಾರೆ. ಆ ಸಮಾಜಕ್ಕೆ ಬರೀ ವಿಷಯ ಹೇಳೋದು ಒಂದೇ, ಏನಪ್ಪ ನಮ್ಮ ಸಮಾಜದವರು ಶಿಕ್ಷಣ, ಸಂಘಟನೆ, ಹೋರಾಟ ಈ ನಿಟ್ಟಿನಲ್ಲಿ ದಾರಿಯನ್ನು ಸಾಗಿಸ್ಬೇಕಂತ ಹೇಳ್ತಾ ಇದ್ದೀನಿ. ಮತ್ತೆ